ಮೊದಲನೇದಾಗಿ ನಾವಿಬ್ಬರ ತುಂಬಾ ಆಕ್ಚುಲಿ ಈ ಕಾರ್ಯಕ್ರಮ ಬರೋ ಉದ್ದೇಶ ಇತ್ತು, ಅವರಂತೂ ತುಂಬಾನೇ ಆಸೆ ಇತ್ತು. ಬಟ್ ನಮ್ಮ ಅಣ್ಣನ ಗೊತ್ತಲ್ಲ, ನಿಮ್ಮ ತೊಂದರೆ ಆಗ್ಬಾರ್ದು, ನಿಮ್ಮ ಚೆನ್ನಾಗಿರ್ಬೋದು ಅಂತ ಶೂಟಿಂಗ್ ಏನೋ ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ಬಿ ಟಿ ಮಾಡಬೇಕು, ಹೋಗ್ಬಿಟ್ಟು ನಾನು ಬಿ ಟಿ ಮಾಡ್ಕೊಳ್ತೀನಿ, ಖಂಡಿತವಾಗೂ ಸಿನಿಮಾ ನಿಮ್ಮ ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ದರ್ಶನದಲ್ಲಿ ವಿಜಯಲಕ್ಷ್ಮಿ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನನ್ನ ಹೀಗೆ ಅಂತ ಹೇಳ್ಬಿಟ್ಟಿನಿ. ಆಮೇಲೆ ವಾಮನ ಒಂದು 4ನೇ ಸಿನಿಮಾ, 3 ಚಿತ್ರಗಳು ವಿಭಿನ್ನತೆ ಕೂಡಿದ್ದು, 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡಿದ್ದಾರೆ. ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರರಂಗದಲ್ಲಿ ಕೆಲಸ ಮಾಡಬೇಕಲ್ಲ, ನೇಮಿರಬೇಕಂದ್ರೆ ನಾನು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇಲಿ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಪ್ಪ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದರೂ ಸಿನಿಮಾಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಮುಖ್ಯವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರು ಒಳ್ಳೆಯದಾಗಲಿ. ಹಾಗೆ ನಮ್ಮ ನಿರ್ದೇಶಕರು ಆ್ಯಕ್ಚುಲಿ ನನಗಿಂತ ಈ ಸಿನಿಮಾ ಏನಕ್ಕೆ ಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಗೆಲ್ಲಬೇಕು ಅಂತ ಹೇಳ್ತೀನಿ. ಒಬ್ಬ ತುಂಬ ಒಳ್ಳೆದಾಗಿದ್ರು, ಅವ್ರು ಒಂದು ಒಳ್ಳೆ ಲೈಫ್ ಆಗಬೇಕು ಅಂತ. ನಾನು ಜಾಸ್ತಿ ಮಾತಾಡೋಕೆ ಹೋಗೋಣ. ಏಪ್ರಿಲ್ 10ನೇ ತಾರೀಕು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯಿಂದ ಒಂದು ಹೇಳೋಣ ಎಲ್ಲರೂ ಸಿಕ್ಕ ಜೊತೆಗೆ ನಾನು ಹೇಳ್ತೀನಿ, ಅದು ಮುಂದಕ್ಕೆ ಅದೇನು ಅಂತ ನಾನೇನೋ ಜೊತೆ ವಿಸರಿಸ್ತೀರಾ ಚೆನ್ನಾಗಿ ನಿಂತರೆ